ಫಿಫ್ತ್ ಹೆಡ್ಡಿಂಗ್ ಫ್ಯಾಕ್ಟರೈಸ್. ಓಕೆ, ಈ ಫಿಫ್ತ್ ಹೆಡ್ಡಿಂಗ್ ಏನಿದೆಯಲ್ಲ ಇದೊಂದು ಸ್ವಲ್ಪ ಕಷ್ಟ ಇದೆ. ಓಕೆ, ನೀವು ಕರೆಕ್ಟಾಗಿ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಫುಲ್ ವಿಡಿಯೋ ನೋಡ್ರಿ. ಓಕೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಫ್ಯಾಕ್ಟರೈಸ್ ಅಂದ್ರೆ ಯಾವ ತರ ಮಾಡ್ಬೇಕನ್ನೋದು ನೋಡ್ರಿ. ಫ್ಯಾಕ್ಟರೈಸ್ ಅಂದ್ರೆ ನೀವು ನಾರ್ಮಲ್ ಆಗಿ ಏನು ಅವನು ಈ ತರ ಕೊಟ್ಟಿರ್ತಿದ್ದ, ನಾವು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರಿತಿದ್ವಿ. ಓಕೆನಾ, ಈಗ ಫ್ಯಾಕ್ಟರೈಸ್ ಅಂದ್ರೆ ಅವನು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಡ್ತಾನೆ, ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕು. ಓಕೆ, ಅವನೇನು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಡ್ತಾನೆ, ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕು. ಈಗ ಇಲ್ಲಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆನಾ, ಸೊ ಇದನ್ನ ಶಾರ್ಟ್ ಫಾರ್ಮ್ ಆಗಿ ಬರಿಬೇಕು. ಯಾವ ತರ ಬರಿಬೇಕು ಅನ್ನೋದು ನೋಡ್ರಿ. ಇಲ್ಲಿ ಎಲ್ಲಕ್ಕಿಂತ ಮೇನ್ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಒಂದು ರಫ್ ಕಾಲಮ್ ತಗೊಳ್ರಿ. ಓಕೆ, ಈ ರಫ್ ಕಾಲಮ್ ಅಲ್ಲಿ ಎಕ್ಸ್ ಪಾಸಿಟಿವ್, ವೈ ಪಾಸಿಟಿವ್, ಜೆಡ್ ಪಾಸಿಟಿವ್ ಅವೆಲ್ಲ ನಾವು ಚೆಕ್ ಮಾಡ್ಬೇಕು. ಓಕೆ, ಇಲ್ಲಿ ಕೊಟ್ಟಿರೋದು ನೋಡ್ರಿ, ಇಲ್ಲಿ ಎಕ್ಸ್ ವೈ ಇವರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂದಿದೆ? ಪಾಸಿಟಿವ್. ಸೊ ಎಕ್ಸ್ ಇಂಟು ವೈ ಮಾಡಿದ್ರೆ ಏನ್ ಬಂದಿದೆ? ಪಾಸಿಟಿವ್ ಬಂದಿದೆ. ಓಕೆ, ಇಲ್ಲಿ ವೈ ಇಂಟು ಝೆಡ್ ಮಾಡಿದ್ರೆ ನೆಗೆಟಿವ್ ಬಂದಿದೆ. ಓಕೆ, ವೈ ಇಂಟು ಝೆಡ್ ಮಾಡಿದ್ರೆ ನೆಗೆಟಿವ್ ಬಂದಿದೆ. ಅದೇ ರೀತಿ ಎಕ್ಸ್ ಇಂಟು ಝೆಡ್ ಮಾಡಿದ್ರೆ ನೆಗೆಟಿವ್ ಬಂದಿದೆ. ಓಕೆನಾ, ಈಗ ನೆಗೆಟಿವ್ ಬಂದಾಗ ನೀವು ಚೆಕ್ ಮಾಡ್ರಿ. ಈಗ ಇವೆರಡನ್ನ ಚೆಕ್ ಮಾಡ್ರಿ ಇಲ್ಲಿ. ಓಕೆ, ಪಾಸಿಟಿವ್ ಬಂದಾಗ ಬಿಟ್ಬಿಡ್ರಿ. ಇಲ್ಲಿ ಎರಡೂ ಕಡೆ ನೆಗೆಟಿವ್ ಬಂದಿದೆ. ಓಕೆನಾ, ಈಗ ನೆಗೆಟಿವ್ ಬರ್ಬೇಕಂದ್ರೆ ಒಂದು ಇಂಟು ಮಾಡಿದಾಗ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಓಕೆ, ಅವಾಗೆ ನೆಗೆಟಿವ್ ಆಗುತ್ತೆ. ಇಲ್ಲ ಒಂದು ಮೈನಸ್ ಇರಬೇಕು, ಪ್ಲಸ್ ಇರಬೇಕು, ಅವಾಗೆ ನೆಗೆಟಿವ್ ಆಗುತ್ತೆ. ಓಕೆ, ಇಲ್ಲಿ ನೆಗೆಟಿವ್ ಬಂದಿದೆ ಅಂದ್ರೆ ಐದರ್ ವೈ ಆದ್ರೂ ನೆಗೆಟಿವ್ ಇರ್ಬೇಕಿಲ್ಲ, ಝೆಡ್ ಆದ್ರೂ ನೆಗೆಟಿವ್ ಇರ್ಬೇಕು. ಹೌದಾ, ವೈ ಆದ್ರೂ ನೆಗೆಟಿವ್ ಇರ್ಬೇಕಿಲ್ಲ, ಝೆಡ್ ಆದ್ರೂ ನೆಗೆಟಿವ್ ಇರ್ಬೇಕು. ಇಲ್ಲಿ ಕೂಡ ಅಷ್ಟೇ, ಎಕ್ಸ್ ಎಕ್ಸ್ ಆದ್ರೂ ನೆಗೆಟಿವ್ ಇರ್ಬೇಕಿಲ್ಲ, ಝೆಡ್ ಆದ್ರೂ ನೆಗೆಟಿವ್ ಇರಬೇಕು. ಯಾಕಂದ್ರೆ ಆನ್ಸರ್ ನೆಗೆಟಿವ್ ಬಂದಿದೆ. ಇದನ್ನ ಹೆಂಗ್ ಕಂಡಿಬೇಕು ನೋಡ್ರಿ. ಇವ್ರಿಬ್ರಲ್ಲಿ ಕಾಮನ್ ಏನಿದೆ ನೋಡಿಲಿ, ಇಲ್ಲಿ ಝೆಡ್ ಇದೆ, ಇಲ್ಲಿ ಝೆಡ್ ಇದೆ. ಓಕೆ, ಝೆಡ್ ಇದ್ದಾಗೆ ನೆಗೆಟಿವ್ ಬಂದಿದೆ ನೋಡ್ರಿ. ಝೆಡ್ ಇದ್ದಾಗೆ ನೆಗೆಟಿವ್ ಬಂದಿದೆ ಅಂದ್ರೆ 100% ಝೆಡ್ ನೆಗೆಟಿವ್ ಇರ್ಬೇಕಂತ ಫಿಕ್ಸ್. ಓಕೆ, ಈಗ ನೀವು ನೋಡ್ರಿ, ಝೆಡ್ ನೆಗೆಟಿವ್ ಇರ್ಬೇಕಂದ್ರೆ ಎಕ್ಸ್ ಪಾಸಿಟಿವ್ ಇರಬೇಕು, ಎಕ್ಸ್ ಪಾಸಿಟಿವ್. ಇಲ್ಲಿ ನೋಡ್ರಿ, ಇಲ್ಲಿ ಝೆಡ್ ನೆಗೆಟಿವ್ ಅಂತಂದ್ರೆ ಇದೇನಿರ್ಬೇಕು? ಪಾಸಿಟಿವ್ ಇರ್ಬೇಕು. ಸೊ ವೈ ಕೂಡ ಪಾಸಿಟಿವ್ ಇರ್ಬೇಕು. ಸೊ ನಮಗೆ ಎಕ್ಸ್ ಪಾಸಿಟಿವ್ ತಗೋಬೇಕು, ವೈ ಪಾಸಿಟಿವ್ ತಗೋಬೇಕು, ಝೆಡ್ ನ ನೆಗೆಟಿವ್ ಅಂತ ತಗೋಬೇಕು. ಇದು ನಿಮಗೆ ಗೊತ್ತಾಗ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು. ಓಕೆ, ಈಗ ಹೇಳ್ರಿ, ಎಕ್ಸ್ ಪಾಸಿಟಿವ್ ತಗೋಬೇಕು, ಇದನ್ನ ಸ್ಕ್ವೇರ್ ಆಗಿ ಬರೆದ್ರೆ 2x ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ವೈನ ಕೂಡ ಪಾಸಿಟಿವ್ ಬರಿಬೇಕು, ಇದೇನೋ 3y ಹೋಲ್ ಸ್ಕ್ವೇರ್ ಆಗುತ್ತೆ. ಝೆಡ್ ನ ಏನ್ ಬರಿಬೇಕು ನಾನು? ನೆಗೆಟಿವ್ ತಗೋಬೇಕಂದ್ರೆ -4z ಹೋಲ್ ಸ್ಕ್ವೇರ್ ಅಂತ ತಗೋಬೇಕು. ಅರ್ಥ ಆಯ್ತಾ? ಈಗ ಚೆಕ್ ಮಾಡ್ರೆ ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 4 ಸ್ಕ್ವೇರ್ 16, ಝೆಡ್ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಓಕೆ, ಈಗೇನೋ ಇಲ್ಲಿ ಕರೆಕ್ಟ್ ಅನ್ಸುತ್ತೆ. ಏನು ಪ್ಲಸ್ ತಗೊಂಡ್ರು ಮೈನಸ್ ತಗೊಂಡ್ರು ಇಲ್ಲಿವರೆಗೆ ಕರೆಕ್ಟ್ ಅನ್ಸುತ್ತೆ. ಈಗ ನಾವು ತಗೊಂಡ್ರದ್ದು ಕರೆಕ್ಟ್ ಇಲ್ಲ ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗೊತ್ತಾಗುತ್ತೆ. ಸೊ ಫಾರ್ಮ್ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್, ಆಮೇಲೆ ಏನಿರಬೇಕು? 2xy. ಇಲ್ಲಿ ಎಕ್ಸ್ ಏನು? 2x, ವೈ ಏನು? 3y. ಓಕೆ, ಈಗ ಚೆಕ್ ಮಾಡ್ರಿ, ಮಲ್ಟಿಪ್ಲೈ ಮಾಡಿ ಈ ನಂಬರ್ ಬರ್ದೇನಾ? 2 2 ಜ 4, 4 3 ಜ 12, ಎಕ್ಸ್ ಇಂಟು ವೈ xy. ಓಕೆ, ಇದು ಕರೆಕ್ಟ್ ಆಯ್ತು. ನೆಕ್ಸ್ಟ್ ಏನ್ ಬರೀಬೇಕು? ಪ್ಲಸ್ 2 ಇಂಟು 2xy ಆಯ್ತು. ನೆಕ್ಸ್ಟ್ ಏನು? 2yz. ವೈ ವ್ಯಾಲ್ಯೂ ಏನು? 3y. ಓಕೆ, ಝೆಡ್ ವ್ಯಾಲ್ಯೂ ಏನಿಲ್ಲಿ? -4z. ಈಗ ಚೆಕ್ ಮಾಡಿದ್ದು ಕರೆಕ್ಟ್ ಇದಾನ? ಪ್ಲಸ್ ಇಂಟು ಮೈನಸ್, ಮೈನಸ್ 2 3 ಜ 6, 6 4 ಜ 24, ವೈ ಇಂಟು ಝೆಡ್ yz. ಸೊ ಇದು ಕೂಡ ಕರೆಕ್ಟ್ ಆಯ್ತು. ನೆಕ್ಸ್ಟ್ ಏನ್ ಬರೀಬೇಕು ನಾನು? ಪ್ಲಸ್ 2 ಇಂಟು zx. ಝೆಡ್ ಇಲ್ಲೇನು? -4z ಇಂಟು ಎಕ್ಸ್ ಬಂದ್ಬಿಟ್ಟೇನು? 2x. ಈಗ ಚೆಕ್ ಮಾಡಿ, ಪ್ಲಸ್ ಇಂಟು ಮೈನಸ್, ಮೈನಸ್ 2 4 ಜ 8, 8 2 ಜ 16. ಓಕೆ, ಝೆಡ್ ಇಂಟು ಎಕ್ಸ್, ಝೆಡ್ ಎಕ್ಸ್ ಬರೆದ್ರು ಒಂದೇ, ಎಕ್ಸ್ ಝೆಡ್ ಬಂದ್ರು ಒಂದೇ. ಸೊ ಈಗ ನಾವು ತಗೊಂಡ್ರ ನಂಬರ್ ಕರೆಕ್ಟ್ ಅಂತ ಗೊತ್ತಾಯ್ತು. ಇವಾಗ ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಈ ಫಾರ್ಮ್ ಅಲ್ಲಿ ಇದೆ. ಈ ಫಾರ್ಮ್ ಅಲ್ಲಿ ಇದ್ರೆ ಈ ತರ ಬರಿಬೋದು. ಏನಂತ ಬರಿಬೋದು? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಇದು ಎಕ್ಸ್, ಇದು ವೈ, ಇದು ಝೆಡ್. ಇದನ್ನ ಹೆಂಗಂತ ಸಿಂಪ್ಲಿಫೈ ಮಾಡ್ಬೋದು ಇವಾಗ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬಂದ್ಬಿಟ್ಟು ಇಲ್ಲಿ ಮೈನಸ್ ಇದಲ್ಲ, ಮೈನಸ್ ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆ, ಇದನ್ನೇ ನೀವು ಸಿಂಪ್ಲಿಫೈ ಮಾಡಿದ್ರೆ 2x ಪ್ಲಸ್ 3y ಪ್ಲಸ್ ಇಂಟು ಮೈನಸ್ -4z ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಬಂದ್ಬಿಟ್ಟು ಆನ್ಸರ್. ಆಮೇಲೆ ನೀವು ಇಲ್ಲಿ ಬ್ರಾಕೆಟ್ ಅಲ್ಲಿ ನೀವೇನ್ ಮಾಡಬೇಕು? ಈ ಫಾರ್ಮುಲಾ ಇದೆಲ್ಲ, ಈ ಫಾರ್ಮುಲಾ ನೀವು ಕಂಪಲ್ಸರಿ ಬರಿಬೇಕು. ಯಾಕೆ ಅಂತಂದ್ರೆ ಈ ತರ ಇದ್ರೆ ಈ ತರ ಬರಿಬಹುದಂತ ಈ ಫಾರ್ಮುಲಾ ಇಂದ ಬರ್ದಿದೀವಿ ಅಂತ
ತೋರ್ಸೋಕೆ. ಓಕೆನಾ? ಈ ಫಾರ್ಮುಲಾನ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ಬರ್ದ್ಬಿಡ್ರಿ.